ತುಂಬ ತೋರ್ಸಂಗಿಲ್ಲ, ಆಮೇಲೆ ವಿಡಿಯೋನ ಬ್ಯಾನ್ ಮಾಡ್ಬಿಟ್ರೆ ಏನು ಮಾಡಲಿ. ಹಾಂ, ಸೊ ಈಗ ಸ್ಟೇ ಹತ್ರ ಬಂದಿದ್ದೀವಿ. ಸದ್ವಿ ಸ್ಟೇದು ವಿಡಿಯೋ ಕ್ಲಿಪ್ಸ್ ಅಪ್ಲೋಡ್ ಮಾಡಬೇಕು. ರಾಜಾ ಸಿಟಿಗೆ ಬಂದಿದ್ವಿ. ಎಂಟ್ರಿ ಟಿಕೆಟ್ 20 ರೂಪೀಸ್ ಅಷ್ಟೇ ಆಗಿದ್ದು. ಇನ್ನೊಬ್ಬನಿಗೆ ವಿಡಿಯೋದಲ್ಲಿ ತೋರಿಸಿದ್ರೆ ಈಗ ಟೆನ್ಷನ್ ಆಗ್ಬಿಡ್ತು. ಅದಕ್ಕೆ ಸೊ ಅವನ ಔಟ್ ಆಫ್ ಫೋಕಸ್ ಅಲ್ಲಿ ಜಿಪ್ಲೈನ್ ಇದೆಯಲ್ಲೋ, ಅಲ್ಲೆಲ್ಲೋ ಇದೆಯೋ, ಹೋಗ್ರಿ ಆಯ್ತಾ. ಜಿಪ್ಲೈನ್ ಇದೆ, ಟ್ರೈ ಮಾಡಬೇಕಿದೆ, ಟ್ರೈ ಮಾಡಿ ನೋಡೋಣ. ಇಲ್ಲ ವ್ಯೂ ಇದೆ, ಚೆನ್ನಾಗಿದೆ, ತೋರಿಸ್ತೀನಿ ಬನ್ನಿ. ಏನ್ ಸೈಕ್ ವ್ಯೂ ನೋಡಿ ಗುರು. ಹಾಂ, 10th ಅಲ್ಲಿ ಒಂದ್ಸತಿ ಬಂದಿದ್ದೆ ಅಷ್ಟೇ, ಇಲ್ಲ ನಾನು ಇಲ್ಲಿಗೆ ಇವಾಗ ಬರ್ತಿರೋದು. ಚೆನ್ನಾಗಿದೆ ವ್ಯೂ. ಇಲ್ಲಿ ಬರೀ ವ್ಯೂ ನೋಡೋಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ. ಮ್ಯೂಸಿಕಲ್ ಫೌಂಟೇನ್ ಇಡ್ತಿತ್ತು, ಅದಕ್ಕೆ ಇವಾಗ ಕ್ಯಾನ್ಸಲ್ ಮಾಡಿದ್ದಾರೆ ಸದ್ಯಕ್ಕೆ. ಸವಲಪ್ಪ ನಮ್ಮ ಹುಡುಗ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನೋ ಇಂಟ್ರೆಸ್ಟ್ ತೋರಿಸ್ತವನೀಗ. ಇದು ಪೈತಾ ನಾವು ಇದಕ್ಕಿಂತ ದೊಡ್ಡ ಹಾವು ನಮ್ಮನ್ನ ಕಚ್ಚದೇನೆ ಕಚ್ಚುತ್ತೆ ಅಂದ್ರೆ ಅದಿದೆ. ಇದು ಆಕ್ಚುಲಿ ಚೆನ್ನಾಗಿದೆ ಗೈಸ್. ಇದು ಐಫಿಲ್ ಟವರ್ ಅಲ್ಲ, ಕೂರ್ಗ್ ಮಡಿಕೇರಿ ಟವರ್. ರಾಜಾ ಸೀಟಲ್ಲಿ ಇದೆ ನೋಡಿ. ಬರೀ ಇಂಥದೆಯಾ? ಜಿಪ್ ಲೈನ್ ಅಲ್ಲಿ ಕೆಳಗಡೆ ತನಕ ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಬರೋದು. ಸೊ ಈಗ ತುಂಬ ವ್ಯೂ ಪಾಯಿಂಟ್ಸ್ ಇದೆ ರಾಜಾ ಸೀಟಲ್ಲಿ. ಅದರಲ್ಲೊಂದು ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ತೋರಿಸಿದ್ವಿ. ನೆಕ್ಸ್ಟ್ ಇದರಲ್ಲಿ ಒಂದಿದೆ, ಸಣ್ಣ ಗಾಳಿ ಹೊಡಿತಿದೆ. ಹಾಂ, ಅದೇ ಕ್ಲಿಯರ್ ಕ್ಲೌಡ್ಸ್ ನಿಮ್ಗೆ ಕಾಣಿಸ್ತಿರೋದು. ಹಾಂ, ಓಕೆ ಗೈಸ್, ಇವಾಗ ಫೋಟೋ ಟೈಮು 11. ಇವನೆಲ್ಲ ಹೌದಾ? ನಾನು ಸಡನ್ ಆಗಿ ಬಂದಿದ್ದು ನೋಡ್ಬಿಟ್ಟು ಎಗರ್ಬಿಡ್ತಾನೆ ಅನ್ಕೊಂಡು. ಹಾಂ, ಸೇಮ್ ಸ್ಟೋರಿ ನೋಡಿ. ಹಾಗೇನು ಫೋಟೋ ಶೂಟ್ ಸ್ಟಾರ್ಟ್ ಆಯ್ತು ಇವ್ರದ್ದು. ಈಗ ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ತಿದ್ದೀವಿ. ಸಿಗೋಣ. ಡ್ರೈವರ್ ಕಡೆ ಫೋನ್ ಹಾಕ್ಬೇಕು, ಕಾರಲ್ಲಿ ಕಂಟಿನ್ಯೂ ಮಾಡ್ತೀವಿ. ಡ್ರೈವರ್ ಅಂಕಲ್ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಎಲ್ಲೋ ಫುಟ್ಬಾಲ್ ಸ್ಟೇಡಿಯಂ ಅಂದವ್ರೆ. ಎಲ್ಲಿದೆ ಫುಟ್ಬಾಲ್ ಸ್ಟೇಡಿಯಂ ಗೊತ್ತಿಲ್ಲ. ಅಲ್ಲಿ ಪಾರ್ಕ್ ಮಾಡೋರಂತೆ. ರಾಜಾ ಸಿಟಿಯಿಂದ ನಡ್ಕೊಂಡು ಹೋಗ್ತಿದ್ದೀವಿ ಈಗ. ನಿಮ್ಗೆ ನೈಟ್ ಲೈಫ್ ತೋರಿಸ್ತೀನಿ ಬನ್ನಿ. ಮಡಿಕೇರಿ ಸಕ್ಕತ್ತಾಗಿದೆ ಇಲ್ಲಿಂದ. ಆ ವ್ಯೂ ಬಿಡಿ, ಈ ವ್ಯೂ ನೋಡಿ ಏನ್ ಸಕ್ಕತ್ತಾಗಿದೆ ನೋಡಿ ಗೈಸ್. ಇನ್ನೂ ಟೈಮ್ ನೋಡಿದ್ರೆ 7:30 ಆಗ್ತಿದೆ. ನಿಮ್ಗೆ ಇನ್ನೂ ಸಂಜೆ ಆಗಿರೋ ಥರನೇ ಕಾಣಿಸಲ್ಲ ಇದರಲ್ಲಿ. ಹಾಂ, ಆ ಥರ ಇದೆ. ಬೆಳಗ್ಗೆ ಎಲ್ಲ ರಾತ್ರಿ ಥರ ಹೋಗುತ್ತೆ, ಮಧ್ಯಾಹ್ನ ಆಗ್ತಾ ಆಗ್ತಾ ಬೆಳಗ್ಗೆ ಥರ ಕಾಣಿಸುತ್ತೆ. ಮಧ್ಯಾಹ್ನ ಒಂದು 5 ಗಂಟೆ ಹಂಗೆ, ಸಂಜೆ ಹಂಗೆ 5 ಗಂಟೆ ಹಂಗೆ ತೆಗ್ದಿರೋದು ಶಾರ್ಟ್ಸ್ ನೋಡಿದ್ರೆ ಬೆಳಗ್ಗೆ ನೀವು ಬಂದಂಗೆ ಕಾಣಿಸುತ್ತೆ ಎಲ್ಲ. ಇದು ನೋಡಿ ಅರ್ಲಿ ಮಾರ್ನಿಂಗ್ ಥರ ಕಾಣಿಸ್ತಿದೆ. ಎಕ್ಸ್ಪೋಜರ್ ಜಾಸ್ತಿ ಕೊಟ್ಟಿದ್ದೀನಿ ಅನ್ಸುತ್ತೆ. ಎಲ್ಲ ಫುಟ್ಬಾಲ್ ಆಡ್ತಾರೆ. ಇಲ್ಲಿ ಆಡ್ತಾವೆ ನೋಡಿ ಫುಟ್ಬಾಲು. ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡೋರೆ. ಇವರಿಬ್ರು ಇಲ್ಲಿದ್ದಾರೆ, ಅವರಿಬ್ರು ಅಲ್ಲಿದ್ದಾರೆ. ನಾನೊಬ್ಬ ಸಾಯ್ತಿದ್ದೀನಿ ವಿಡಿಯೋ ತಗೊಂಡು ನಡ್ಕೊಂಡು ಹೋಗ್ಬೇಕಿದೆ. ಪಾರ್ಕ್ ಮಾಡಿದಾರಂತೆ. ಸೊ ಇನ್ನು ಓಂಕಾರೇಶ್ವರ ಟೆಂಪಲ್ಗೆ ಹೋಗ್ಬೇಕಷ್ಟೇ ಹಾಕಿರೋದು. ಗುರು ಫೋನ್ಯಾಗ ಸಿಕ್ಕಿದ್ರು ಗುರು. ಅಂಕಲ್ ನೋಡಿ ಕಾರಲ್ಲಿದೆ ನಮ್ಮದು. ರಾಜಾ ಸಿಟಿ ಇದೆಯವ್ರು ಎಲ್ಲೋ ಅಲ್ಲಿ ದೂರ ಐತೆ. ಹಾಂ, ಈ ಚೂರ ಕಾರ್ ಪಾರ್ಕ್ ಮಾಡೋರೆ. ಅಷ್ಟು ಪಾರ್ಕಿಂಗು ಇದಿಲ್ಲ ಇಲ್ಲಿ, ಹೆವಿ ಜಾಮ್. ಸರಿ, ಮತ್ತೆ ಓಂಕಾರೇಶ್ವರ ಟೆಂಪಲ್ ಕ್ಲೋಸ್ ಆಗಿ ಹೋಗುತ್ತೆ 8 ಗಂಟೆ ಅಷ್ಟೆಲ್ಲ ಹೋಗಿ ರೀಚ್ ಮಾಡಿಬಿಟ್ಟು ಸೊ ಅಲ್ಲಿ ಬ್ಲಾಗ್ ಮಾಡೋಣ. ಟೆಂಪಲ್ ಬಂದಿದ್ದೀವಿ. ಇಲ್ಲಿ
ಈ ಕಡೆ ಎಕ್ಸಿಟಿಂದ ಬಂದ್ಬಿಟ್ವಿ. ಹಾಂ ಮೈ ಗಾಡ್. ಓಕೆ ಸಾವು ಸರ್ವಿಸ್ ಕೊಟ್ಟಿಲ್ವಂತೆ ಗಾಡಿ ಅಂಕಲ್ಲು. ಬಚಾವಾದೆ ನೀನು. ನಿಜವಲ್ಲ ಅವ್ರು ಕೊಟ್ಟಿಲ್ಲಲ್ಲೋ ಸರ್ವಿಸ್ಗೆ. ನೀನ್ ಗ್ಯಾಪ್ನ ಮಾಡಿಸ್ತದೆ. ಇಲ್ಲ ನೀನು ಹೋಗ್ತಿತ್ತು ಜೋಬ್ ಖಾಲಿ ಫಸ್ಟೇ ಇಲ್ಲ ಬಿಟ್ಟೆ ತಂದುಬಿಟ್ಟವ್ರೆ. ಸೊ ಬೇಗ ಒಂದು ಸ್ಕ್ಯಾನು. ಇದೇ ದೇವಸ್ಥಾನ ಗೈಸ್, ಒಳಗಡೆ ಫೋನ್ ಅಲೋ ಇಲ್ಲ. ಸೊ ಆಚೆ ಬಂದು ಎಕ್ಸ್ಪ್ಲೇನ್ ಮಾಡಿ. ಬೇಸಿಕಲಿ ನೋಡಿದೆ ಎಲ್ಲರ ದೇವ್ರದ್ದು ಒಂದೊಂದು ಪೇಂಟಿಂಗ್ ಇದೆ. ಒಂಥರ ಟೂಮ್ ಸ್ಟ್ರಕ್ಚರ್ದು ಇರೋದು, ಇಂಡೋ ಅರೇಬಿಕ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಎಲ್ಲ ದೇವ್ರದ್ದು ಒಂದೊಂದು ಪೇಂಟಿಂಗ್ಸ್. 360 ಡಿಗ್ರಿ ವಾಲು ಪೇಂಟಿಂಗ್ಸ್ ಹಾಕಿದ್ದಾರೆ. ತುಂಬ ತೋರ್ಸಂಗಿಲ್ಲ, ಆಮೇಲೆ ವಿಡಿಯೋನ ಬ್ಯಾನ್ ಮಾಡಿಬಿಟ್ರೆ ಏನು ಮಾಡಲಿ. ಹಾಂ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನೋಡ್ಬೋದು ಎಲ್ಲ ಕಡೆ ಪೇಂಟಿಂಗ್ಸೇ ಇರೋದು. ಟೂಮ್ ಶೇಪಲ್ಲಿ ಕಟ್ಟಿರ್ತಾರೆ. ಸೊ ಇಂಡೋ ಅರೇಬಿಕ್ ಸ್ಟೈಲಲ್ಲಿ ಕಟ್ಟಿದ್ದಾರೆ, ಚೆನ್ನಾಗಿದೆ. ಒನ್ಸ್ ವಿಸಿಟ್ ಮಾಡಿ. ಹಾಂ ನನ್ನ ವಾಯ್ಸ್ ಕ್ಲಾರಿಟಿ ಬರುತ್ತಿದ್ದಾರೆ ಬೇಡ ಡೈ. ವಿಡಿಯೋ ಪ್ರಾಹಿಬಿಟೆಡ್ ಎಂದಿದ್ದಾರೆ. ಸೊ ಇವಾಗ ಡೈರೆಕ್ಟ್ ಡಿನ್ನರ್ ಪ್ಯಾಕ್ ಮಾಡಿಸ್ಕೊಂಡು ಹೋಟೆಲಲ್ಲಿ ಫೈರ್ ಕ್ಯಾಂಪ್ ಹೋಮ್ ಸ್ಟೇಲ್ ರೆಡಿ ಆಗ್ತಿರುತ್ತೆ. ಸೊ ಫೈರ್ ಕ್ಯಾಂಪಲ್ಲಿ ಸಿಗೋಣ. ಬೈ ಗೈಸ್. ಕಲ್ಯಾಣಿ. ಸೊ ಎಕ್ಸಿಟ್ ಈ ಕಡೆ ಆಗ್ತಿದ್ವಿ ಈಗ. ಎಂಟ್ರೆನ್ಸ್ ಅಲ್ಲಿಂದ ಆಗಿದ್ದು. ಸೊ ಈ ಟೆಂಪಲಲ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಆದರೆ ಕ್ಯಾಮ್ರಾ ಪ್ರಾಹಿಬಿಟೆಡ್ ಆಗಿದೆ ತುಂಬ ಕಡೆ. ಸೊ ತುಂಬ ಫುಟೇಜಸ್ ತೆಗಿಯೋಕ್ಕಾಗಿಲ್ಲ, ಆದರೆ ಟೆಂಪಲ್ ಒನ್ಸ್ ವಿಸಿಟ್ ಮಾಡಲೇಬೇಕು ಅಂತ ನೋಡ್ತೀನಿ. ಊಟಕ್ಕೆ ಸರ್ಚ್ ಮಾಡೋ ಸ್ಥಿತಿ ಬಂದುಬಿಟ್ಟಿದ್ದೀವಿ ಗಾಯ್ಸ್. ಹೋಟೆಲ್ ಹುಡುಕ್ತಿದ್ದೀವಿ ಈಗ. ಒಂದೊಂದು ಹೋಟೆಲ್ಲು ಹೋಗಿ ಕೇಳ್ತಿದ್ವಿ ಪ್ರೈಸು, ಯಾವ್ದು ಅಫೋರ್ಡಬಲ್ ಇದೆಯೋ ಅಲ್ಲೋಗಿ ಪರ್ಚೇಸ್ ಮಾಡ್ತಿದ್ದೀವಿ. ಸೊ ನಮ್ಮ ಗ್ಯಾಂಗಲ್ಲಿ ಒಬ್ಬ ಪ್ಯೂರ್ ವೆಜಿಟೇರಿಯನ್ ಇದ್ದಾನೆ. ಸೊ ಫಸ್ಟ್ ಅವ್ನಿಗೆ ವೆಜಿಟೇರಿಯನ್ ಹೋಟೆಲ್ಗೆ ವಿಸಿಟ್ ಮಾಡಿ ಅವ್ನು ಡಿನ್ನರ್ ತೊಗೊಂಡು ನೆಕ್ಸ್ಟ್ ನಮ್ಮದು ನೋಡೋಣ. ಓಕೆ, ಆ ಹೋಟೆಲ್ ಸಿಕ್ಕಾದ್ಮೇಲೆ ಸ್ಟಾರ್ಟ್. ನೋಡ್ಬೋದು ರೈನ್ಬೋ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ, ರೈನ್ಬೋ ಫ್ಯಾಮಿಲಿ ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡಿದ್ವಿ. 200 rupees ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಸೊ ಚಿಕನ್ ಬಿರಿಯಾನಿಲಿ ತೊಗೊಂಡು ತಿಂತಿದ್ದು ಕಾಫಿ ದೊರೆಯುತ್ತದೆ ಅಷ್ಟೇ, ಏನಿಲ್ಲ. ಅಫೋರ್ಡಬಲ್ ಇತ್ತು ಇದು. ಸೊ ಇಲ್ಲಿ ತೊಗೊಂಡಿದ್ದೀವಿ. ಇಲ್ಲಿ ನೆಕ್ಸ್ಟು ಶ್ರೀನಿವಾಸ್ಗೆ ಒಂದು ಪನ್ನೀರ್ ಬಿರಿಯಾನಿ ತೊಗೊಂಡು 220 ಅನಿಸುತ್ತೆ. ಆ ಪನ್ನೀರ್ ಬಿರಿಯಾನಿ ತೊಗೊಂಡು ಸೊ ಎಲ್ಲ ಪಾರ್ಸಲ್ ತೊಗೊಂಡಿದ್ದೀನಿ. ಫೈರ್ ಕ್ಯಾಂಪ್ಗೆ ರೆಡಿ ಮಾಡ್ತಿದ್ದಾರೆ ಹೋಮ್ ಸ್ಟೇಯಲ್ಲಿ. ಬೇಸಿಕ್ಲಿ ಇಲ್ಲೆಲ್ಲ ಹೆವಿ ಕಾಸ್ಟ್ಲಿನೇ ಇರೋದು. ನಿಮ್ಗೆ ಅಷ್ಟು ಚೀಪ್ ಅಂತ ಯಾವುದು ಸಿಗೋಲ್ಲ. ನಿಮಗೆ ನಾರ್ಮಲ್ ವೈಟ್ ರೈಸೇ ಬಾಯ್ಲ್ಡ್ ಆಗಿತ್ತು 90 rupeesಗೂ 90 rupees ಸಿಕ್ತು ಬಾಯ್ಲ್ಡ್ ರೈಸು. ಸೊ ನೀವು ಯೋಚನೆ ಮಾಡಿ, ಎಲ್ಲೆಲ್ಲಿ ಚೂರು ಅಫೋರ್ಡೆಬಲ್ ಅಷ್ಟು ಬೇಗ ಸಿಗೋಲ್ಲ. ಸೊ ಇವಾಗ ಇನ್ನು ಹೋಮ್ ಸ್ಟೇಗೆ ಹೋಗ್ತೀವಲ್ಲ, ಹೋಮ್ ಸ್ಟೇ ಟೂರ್ ಒಂದು ಬಾಕಿ ಇದೆ ನಿಮ್ಗೆ ತೋರಿಸೋದು. ಹೋಮ್ ಸ್ಟೇ ಟೂರ್ ಆದಮೇಲೆ ನಮ್ಮದು ಫೈರ್ ಕ್ಯಾಂಪ್ದು ಕ್ಲಿಪ್ಸ್ ಹಾಕ್ತೀನಿ, ಫೈರ್ ಕ್ಯಾಂಪ್ ಎಂಜಾಯ್ ಮಾಡೋ ಕ್ಲಿಪ್ಸ್ ಹಾಕ್ತೀನಿ. ಇಷ್ಟು ಮುಗಿಸ್ಕೊಂಡು ಇವತ್ತು ರಾತ್ರಿ ಎಂಡ್ ಮಾಡೋಣ. ಥ್ಯಾಂಕ್ ಯು, ಬೈ, ಗುಡ್ ನೈಟ್ ಗೈಸ್. ಎಲ್ಲ ಆಯಿತು ಗೈಸ್. ಬಿರಿಯಾನಿ ತಂದಿದ್ದು, ಬಿರಿಯಾನಿ ತಿಂದು ಎಲ್ಲ ಆಗಿದೆ. ಇನ್ನು ಈಗ ಜೋರು ಡ್ಯಾನ್ಸ್ ಮಾಡೋದು ಅಷ್ಟೇ ಇರೋದು ಬಾಕಿ. ಮಾಡ್ತಾರೆ ಅನ್ಕೊಂಡೆ. ಅಂಕಲ್ ಬೆಂಕಿ ಹಾಕಿದೆಯಲ್ಲೋ, ಬೆಂಕಿ ಲೇಟ್ ಆಯ್ತು. ಗಾಂಡು ನನ್ನ ಮಗ 200 ರೂಪಾಯಿ ಬಿರಿಯಾನಿ ತಗೊಂಡ. ಪೀಸ್ 2 ಬಿಟ್ಟವನಿ. ಅದು ಲಕ್ ಅಂತ ಲಕ್ಕು. ಗಾಂಡು ನನ್ನ ಮಗನಿಗೆ 2 ಲಕ್ ಪೀಸ್ ಸಿಕ್ಕೈತೆ. ಅದನ್ನು ಪನ್ನೀರ್ ಇಸ್ಕೊಂಡಿದ್ದ ಲೇ. ಹಂಗ್ ನೋಡಕ್ ಹೋದ್ರೆ ನಮ್ದೇ ಕಡಿಮೆ ಲೋ. ಅಷ್ಟೇ.